ಕಾಗೆ ಮತ್ತು ಕೋಗಿಲೆ. ಇದು ಜನಪ್ರಿಯ ಕನ್ನಡ ನೀತಿ ಕಥೆಯಾಗಿದೆ. ಇದು ಸತ್ಯದ ಮಹತ್ವವನ್ನು ಪ್ರತಿಪಾದಿಸುತ್ತದೆ. ಒಮ್ಮೆ ಕಾಗೆ ಮತ್ತು ಕೋಗಿಲೆ ಸ್ನೇಹಿತರಾಗಿದ್ದರು. ಕೋಗಿಲೆ ತನ್ನ ಮಧುರ ಧ್ವನಿಯಿಂದ ಎಲ್ಲರ ಹೃದಯ ಗೆಲ್ಲುತ್ತಿದ್ದರೆ ಕಾಗೆಯು ಗಪ್ಪನೆ ಕರೆಯುತ್ತಿತ್ತು. ಇದರಿಂದ ಕಾಗೆಗೆ ಹಗೆ, ಅಸೂಯೆ ಮತ್ತು ದುಃಖವಾಯಿತು. ಒಂದು ದಿನ ಕಾಗೆ ಕೋಗಿಲೆಯನ್ನು ಕೇಳಿತು, ನೀನು ಇಷ್ಟು ಮಧುರವಾಗಿ ಹೇಗೆ ಹಾಡಬಲ್ಲೆ? ಕೋಗಿಲೆ ಉತ್ತರಿಸಿತು, ನಾನು ಸದಾ ಸತ್ಯ ಮಾತನಾಡುತ್ತೇನೆ, ಪ್ರಾಮಾಣಿಕವಾಗಿ ಬದುಕುತ್ತೇನೆ, ಇತರರಿಗೆ ಸಹಾಯ ಮಾಡುತ್ತೇನೆ. ಹೀಗಾಗಿ ನನ್ನ ಧ್ವನಿ ಮಧುರವಾಗಿದೆ. ಕಾಗೆ ಕೂಡ ಮಧುರವಾಗಿ ಹಾಡಲು ಸತ್ಯವಂತನಾಗಲು ನಿರ್ಧರಿಸಿತು. ಆದರೆ ಅದು ಕೆಲ ದಿನಗಳ ಮಾತ್ರ. ಮತ್ತೆ ಕಾಗೆ ಹಳೆಯ ಸ್ವಭಾವಕ್ಕೆ ಮರಳಿತು. ಸುಳ್ಳು, ಮೋಸ, ಅಸೂಯೆ ಇವುಗಳನ್ನೇ ಅನುಸರಿಸಿತು. ಆದ್ದರಿಂದ ಅದರ ಧ್ವನಿ ಎಂದಿಗೂ ಮಧುರವಾಗಲಿಲ್ಲ. ನೀತಿ: ಒಂದು ಸತ್ಯ ಮತ್ತು ಪ್ರಾಮಾಣಿಕತೆ ವ್ಯಕ್ತಿಯನ್ನು ಮಧುರಗೊಳಿಸುತ್ತವೆ. 2 ಅಸೂಯೆಯಿಂದ ಯಾರೂ ಯಶಸ್ವಿಯಾಗುವುದಿಲ್ಲ. 3 ನಮಗೆ ಇರುವುದನ್ನು ಒಪ್ಪಿಕೊಂಡು ಅದರಲ್ಲಿ ಉನ್ನತಿಗೆ ಹತ್ತಬೇಕು.